ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಜಯಮಹಲ್ ರಸ್ತೆಯ ಚಾಮರ ವಜ್ರದಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮ, ಆದರೆ ಇಲ್ಲಿ ಕನ್ನಡ ಹಾಡುಗಳಿಗೆ ಅವಕಾಶವೇ ಇಲ್ಲ ಎಂಬ ಆರೋಪ. ಅನ್ಯ ಭಾಷೆಯ ಹಾಡುಗಳ ಹಾವಳಿ ನಡುವೆ ಭಾರಿ ಶಬ್ದ ಮಾಲಿನ್ಯದಿಂದ ಸಾರ್ವಜನಿಕರಿಗೆ ಸಂಕಷ್ಟ. ಸ್ಥಳೀಯರ ಪ್ರಶ್ನೆ, ಕಾನೂನು ಸಾಮಾನ್ಯ ಜನರಿಗೆ ಮಾತ್ರವೇನಾ? ಕಾರ್ಯಕ್ರಮ ನಡೆಸೋದು ತಪ್ಪಲ್ಲ, ಆದರೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುವಷ್ಟು ಶಬ್ದ ಮಾಡೋದು ಸರಿಯೇ ಎಂಬ ಆಕ್ರೋಶ ಕೇಳಿಬರುತ್ತಿದೆ. ಕನ್ನಡ ನಾಡಿನಲ್ಲಿ ಕನ್ನಡ ಹಾಡುಗಳಿಗೆ ಅವಕಾಶವೇ ಇಲ್ಲದ ಸ್ಥಿತಿ ಏಕೆ? ಅಧಿಕಾರಿಗಳು ಮೌನ ಯಾಕೆ ಎಂಬ ಪ್ರಶ್ನೆಗಳು ಇದೀಗ ಕೇಳಿಬರುತ್ತಿದೆ. ಕನ್ನಡಿಗರ ಹಿಂದೆ ಒಂದಷ್ಟು ಹಾಡುಗಳು ಬರ್ತಾರೆ, ಸ್ವಲ್ಪ ದಯಮಾಡಿ ಕೇಳಿಸ್ಕೊಳ್ಳಿ. ಎಷ್ಟು ಜೋರಾಗಿ ಸೌಂಡ್ ಕೊಟ್ಕೊಂಡು ಏನು ಕಾರ್ಯಕ್ರಮ ಇದು? ಇದು ಕರ್ನಾಟಕನ ಹಿಂದಿ ರಾಜ್ಯನ? ದಯಮಾಡಿ ಕೇಳಿಸ್ಕೋಬೇಕು. ಇದು ಜಯಮಾಲ್ ರಸ್ತೆಯಲ್ಲಿರೋದು. ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಮಟ್ಟಿಗೆ ಸೌಂಡ್ ಕೊಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ? ಕನ್ನಡದ ನೆಲದಲ್ಲಿ ಕನ್ನಡ ಭಾಷೆಗೆ ಗೌರವ ಕೊಡದೆ ಯಾವ್ಯಾವುದೋ ಹಾಡುಗಳು, ಬೇರೆ ಬೇರೆ ಭಾಷೆಗಳ ಹಾಡುಗಳು ಹಾಕ್ಕೊಂಡಿಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಈ ರೀತಿ ಒಂದು ಸೌಂಡ್ ಕೊಡೋ ಅಂಥದ್ದು ಅನುಮತಿ ಯಾರು ಕೊಟ್ಟಿದ್ದೀವಿ ಅವ್ರಿಗೆಲ್ಲ? ಕೇಳಿಸ್ಕೊಳ್ಳಿ. ಇದು ಜಯಮಾಲ್ ರಸ್ತೆ, ಚಾಮರ ವಜ್ರ ಅಂತ ಒಂದು ಇಲ್ಲಿ ಜಾಗ ಇದೆ. ಅಲ್ಲಿ ಒಳಗಡೆ ನಡೀತಾ ಇರೋಂಥ ಕಾರ್ಯಕ್ರಮ. ಒಳಗೆ ಅವ್ರು ಏನಾರ ಮಾಡ್ಕೊಳ್ಳಿ, ನಾವು ಅದ್ರ ಬಗ್ಗೆ ಏನು ಕೇಳಲ್ಲ. ಆದರೆ ಈ ಮಟ್ಟಕ್ಕೆ ಸೌಂಡ್ ಕೊಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡೋಂಥದ್ದು ಏನಿದೆ? ಈ ರೀತಿ ಸೌಂಡ್ ಕೊಡಬಾರ್ದು ಅನ್ನೋದು ಒಂದು ಕಾನೂನು ಇದೆಯಲ್ವಾ? ಯಾಕೆ ಈ ಕಾನೂನುಗಳನ್ನ ಇವರೆಲ್ಲ ಅನುಸರಿಸಲ್ಲ? ವಲಸಿಗರು ಏನು ಬೇಕಾದ್ರೂ ಮಾಡ್ಬೋದಾ? ಹಾಗಾದ್ರೆ ಅದೇ ಕನ್ನಡಿಗರು ಈ ರೀತಿ ಹಾಡುಗಳು ಹಾಕ್ತಾರೆ, ಪೊಲೀಸ್ ವ್ಯವಸ್ಥೆ ನಮ್ಮನ್ನು ಸುಮ್ಮನೆ ಬಿಡ್ತದ? ಕೇಳಿಸ್ಕೊಳ್ಳಿ. ನೋಡಿ, ಈ ರೀತಿಯ ಒಂದು ಸೌಂಡ್ ಕೊಟ್ಕೊಂಡು ಊರಿಗೆ ಕೇಳಿಸೋ ಥರ ಕಾರ್ಯಕ್ರಮ ಮಾಡಿ ಅಂತ ಯಾರು ಇವ್ರಿಗೆ ಅನುಮತಿ ಕೊಟ್ಟಿರೋದು? ಸಂಬಂಧಪಟ್ಟವ್ರು ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಒಟ್ಟಲ್ಲಿ ಕರ್ನಾಟಕನ ಹಾಳು ಮಾಡ್ಬೇಕಂತಾನೆ ಒಂದಷ್ಟು ಜನ ಇಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಅದಕ್ಕೆ ಅಧಿಕಾರಿಗಳು, ರಾಜಕಾರಣಿಗಳು, ಕೆಲವೊಂದಷ್ಟು ಕನ್ನಡಿಗರು ಇವ್ರಿಗೆ ಕುಂಭ ಕೊಡೋದು ಮಾಡಲೇ ಬಿಡ್ರಿ, ಅವರೆಲ್ಲ ಭಾರತೀಯರಲ್ವ ಅನ್ನೋದು. ಹಂಗಾರೆ ಕನ್ನಡಿಗರು ಭಾರತೀಯರಲ್ವಾ? ಕನ್ನಡ ಭಾಷೆ ಭಾರತದಲ್ವಾ? ಹಿಂದಿ ಆಯಿತು, ಈಗ ಯಾವುದೋ ತೆಲುಗು ಭಾಷೆ ಹಾಡು ಕೇಳಿಸ್ಕೊಳ್ಳಿ. ಇಲ್ಲೇ ರಾಜಕಾರಣಿಗಳ ಮನೆಗಳು ಕೂಡ ಇದೆ. ಇವರು ಕೂಡ ಯಾರು ಇವರಿಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ, ನೋಡ್ಬೋದು ಇಲ್ಲಿ. ಕೇಳಿಸ್ಕೊಳ್ಳಿ.